ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರು ಹೇಳ್ತಾರೆ, ಮೋಹನ ಬಂದಿರೋ ಹೆಣ್ಮಕ್ಳಿಗೆ ಬಳೆಗಳನ್ನು ತೊಡಿಸಿ ಕಾರ್ಯಕ್ರಮನ ಶುರು ಮಾಡುವಂತ ಹೇಳ್ತಾರೆ. ಆಮೇಲೆ ನಮ್ಮನೆ ಹೆಣ್ಮಕ್ಳು ಹಾಗೆ ನೀವೆಲ್ಲ ಸೇರ್ಕೊಂಡು ನಮ್ಮ ಮುದ್ದು ಸೊಸೆಗೆ ಬಳೆಗಳನ್ನು ತೊಡಿಸಿ ಕಾರ್ಯಕ್ರಮನ ಶುರು ಮಾಡಿ. ಮೋಹನ್ ಅವ್ರು ಹೇಳ್ತಾರೆ, ಸರಿ ರೀ ಚಂಪ ಬಾ ನನ್ ಕುಟೆ ಅಂತ ಹೇಳ್ಬಿಟ್ಟು ಬಳೆಗಳನ್ನು ಬಂದಿರೋ ಹೆಣ್ಮಕ್ಳಿಗೆ ತೊಡಿಸ್ತಾರೆ. ಮೋಹನ್ ಅವರು ವಿದ್ಯೆಗೂ ಸಹ ಅರ್ಶಿನ ಕುಂಕುಮನ ಇಟ್ಬಿಟ್ಟು ಬಳೆಗಳನ್ನು ತೊಡಿಸ್ತಾರೆ. ಆದ್ರೆ ವಿದ್ಯೆ ಏನು ಮಾತಾಡದೆ ಸೈಲೆಂಟ್ ಆಗಿ ಇರ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯೆ ಬಗ್ಗೆ ಎಲ್ಲ ಗೊತ್ತಿರೋ ಈಶ್ವರಿ ಅವರು ಗುರಾಯಿಸ್ಕೊಂಡು ನಿಂತಿರ್ತಾರೆ. ವಿದ್ಯೆ ಅವರು ತಮ್ಮ ಕೈಯಲ್ಲಿ ಬಳೆಗಳನ್ನ ಇರೋದನ್ನ ನೋಡ್ಕೊಂಡು ತಮ್ಮೊಳಗೆ ತಾವೇ ಫೀಲ್ ಮಾಡ್ಕೊಂಡು ಅಳ್ತಾ ಇರ್ತಾರೆ. ಈಶ್ವರಿ ಅವರು ಮನ್ಸೊಳಗೆ ಅನ್ಕೊಂತಾರೆ, ಲೇ ಮೂರಡಿ ಈ ಬಳೆಗಳು ಹಾಕೊಂಡಿದ್ಯಲ್ಲ ಅದು ಸುಳ್ಳಿನ ಸಕ್ಕಿ ಅಂತ. ಅದು ಹೊಡಿತಿದ್ದಾಗೆ ಸುಳ್ಳು ಅನ್ನೋದು ಚೂರಾಗಿ ಹೋಗಿರ್ತದೆ. ಆಮೇಲೆ ಸತ್ಯ ಹೊರಗೆ ಬಂದು ನಿನ್ ಮುಖವಾಡ ಕಳ್ಚಿ ಬೀಳ್ತದೆ. ಇನ್ನು ಬಸ್ರಿನೇ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಯ್ತದೆ ಅಂತ ಮನ್ಸೊಳಗೆ ಮಾತಾಡ್ಕೋತಾರೆ. ಭದ್ರಾ ಅಜ್ಜಿ ಈಶ್ವರಿನ ನೋಡ್ಬಿಟ್ಟು ಹೇಳ್ತಾರೆ, ಲೇ ಈಶ್ವರಿ ನೀನ್ ಯಾಕೆ ಕಣ್ಣನ್ನ ಹೀಗೆ ಮಿಟ್ಕ ಅಂತ ಮಿಣಗಿಸ್ತಾ ಇದೀಯಾ, ಹೋಗು ನೀನು ಶಾಸ್ತ್ರ ಮಾಡು ಅಂತ ಹೇಳ್ತಾರೆ. ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಮಾಡೋದಿಕ್ಕೆ ಅಂತ ಈಶ್ವರಿಯವರು ಹೋಗ್ತಾರೆ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರ ಮನೆ ಮುಂದೆ ಬೆಟ್ಟಯ್ಯ ಬರ್ತಾರೆ. ಈ ಕಡೆ ಕಿಟಕಿಲೇ ಎಲ್ಲ ಶಾಸ್ತ್ರಗಳನ್ನ ನೋಡ್ತಿದ್ದ ವಿನಂತಿ ಹಾಗೆ ಸಾವಿತ್ರಿ ಬೆಟ್ಟಯ್ಯ ಬಂದಿರೋದನ್ನ ನೋಡ್ತಾರೆ. ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ, ಲೇ ಶಿವರಾಮೇಗೌಡ ಬರ್ತಾ ಇದ್ದೀನಿ ಕಣೋ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಬರ್ತಾರೆ ಬೆಟ್ಟಯ್ಯ ಅವರು. ಈ ಕಡೆ ವಿದ್ಯೆ ಹತ್ರ ಬಂದ್ಬಿಟ್ಟು ಈಶ್ವರಿ ಅವರು ಹಣೆಗೆ ಅರ್ಶಿನ ಕುಂಕುಮನ ಇಟ್ಬಿಟ್ಟು ಬಳೆಗಳನ್ನ ತೊಡಿಸ್ತಾರೆ. ನನ್ನ ಮಾತಂದ್ರೆ ಕಿವಿಗೆ ಹಕ್ಕಳದೆ ಮುಖ ತಿರ್ಸ್ಕೊಂಡು ಬಂದೆ ಅಲ್ವಾ, ನಾನು ಇವಾಗ ನಿನ್ನನ್ನು ಹೆಂಗೆ ಕುಣಿಸ್ತೀನಿ ನೋಡು ಅಂತ ಈಶ್ವರಿ ಹೇಳಿದ ಮಾತಿಗೆ ವಿದ್ಯಾ ಗಾಬರಿಯಾಗ್ಬಿಡ್ತಾರೆ. ಇವನ್ಯಾಕೆ ಇಲ್ಲಿಗೆ ಬರ್ತಾನೆ ಅಂತ ಭದ್ರ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಯಾರ್ಲಾ ಅಂತ ಆ ಕಡೆಗೆ ನೋಡ್ತಾರೆ. ಬೆಟ್ಟಯ್ಯ ಬೊಕ್ಕೆ ತಗೊಂಬಂದ್ಬಿಟ್ಟು ಶಿವರಾಮೇಗೌಡ್ರ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಶಿವರಾಮೇಗೌಡ್ರಿಗೆ ನಮಸ್ಕಾರ. ಏನು ಇವನು ಇಲ್ಲಿಗೆ ಬಂದಿದ್ದಾನೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ, ನೀನ್ ಯಾಕೆ ಬಂದೆ, ನಿನ್ನನ್ನ ಯಾರು ಕರೆದಿರೋದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಕರೆದೇ ಹೋದ್ರು ಕರೆಸಿ ಕೂರಿಸಿ ಮರ್ವಾದೆ ಮಾಡ್ತೀರಂತ ಗೊತ್ತು ಗೌಡ್ರೆ, ಯಾಕಂದ್ರೆ ಈ ಶತ್ರು ಮಿತ್ರ ಅನ್ನೋದೆಲ್ಲ ಬರೀ ರಾಜಕೀಯದಲ್ಲಿ ಮನೆ ಬಾಗ್ಲಿಗೆ ಬಂದ್ಮೇಲೆ ಮರ್ವಾದೆ ಮಾತ್ರ ತಾನೇ ಅಂತ ಬೆಟ್ಟಯ್ಯ ಹೇಳ್ತಾರೆ. ಸರಿ ಆ ಮಾತೆಲ್ಲ ಬೇಡ, ಬಂದಿರೋ ವಿಷಯ ಏನು ಅಂತ ಹೇಳು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಯ್ಯೋ ಮರ್ತು ಬಿಟ್ಟೆ ನೋಡಿ, ಹಟ್ಟಿಲಿ ಕಾರ್ಯಕ್ರಮ ಅಲ್ವಾ, ಅದಕ್ಕೆ ಬೊಕ್ಕೆನ ಕೊಟ್ಬಿಟ್ಟು ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಯಾವುದಕ್ಕೂ ಒಂದು ಫೋಟೋ ತೆಗಿಯಪ್ಪ ನೆನಪಿಗಿರ್ಲಿ ಅಂತ ಫೋನ್ನ ಕ್ವಾಟ್ಲೆ ಕೈಯಾಗ ಕೊಟ್ಬಿಟ್ಟು ವಿದ್ಯೆ ಹತ್ರ ಹೋಗಿ ಬೊಕ್ಕೆನ ಕೊಟ್ಟು ತಗೊಳಮ್ಮ ಅಂತ ಹೇಳ್ತಾರೆ ಬೆಟ್ಟಯ್ಯ. ಗೌಡ್ರೆ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಒಂದು ಸ್ವಲ್ಪ ಸೈಡಿಗೆ ಬರ್ಬೋದಾ, ಮಾತಾಡೋದಿಕ್ಕೆ ಅಂತ ಸೆಪ್ರೇಟಾಗಿ ಬೆಟ್ಟಯ್ಯ ಹಾಗೆ ಶಿವರಾಮೇಗೌಡರು ಹೋಗ್ತಾರೆ. ಈ ಕಡೆ ನೋಡ್ರೆ ಭದ್ರಾ ಅವ್ರಿಗೆ ಹೇಳ್ತಾರೆ, ಅಮ್ಮಿ ನಿನಗೆ ಬಳೆಗಳು ಶಾನೆ ಸಂದ ಕಾಣಿಸ್ತೈತ್ ಕಣಮ್ಮಿ. ಭದ್ರಾ ಹಾಗಂತಿದ್ದ ಹಾಗೆ ವಿದ್ಯೆ ಅವರು ಕೈನ ನೋಡ್ಕೋತಾರೆ. ಬೆಟ್ಟಯ್ಯ ಹೇಳ್ತಾರೆ, ಗೌಡ ಶತ್ರು ಶುಭಾಶಯ ಹೇಳ್ತಾ ಇದ್ದಾನಂದ್ರೆ ಅದು ಹಬ್ಬಕ್ಕೆ ಅಲ್ಲ ಅಂತ್ಯಕ್ಕೆ ಗೌಡ. ನಾನು ಆ ಬೊಕ್ಕೆ ಕೊಟ್ಟಿದ್ದು ಮನೆಯಲ್ಲಿ ಸೀಮಂತ ನಡೀತೈತಿ ಅಂತಲ್ಲ, ರಾಜಕೀಯ ಜೀವನ ಅಂತ್ಯ ಆಗ್ತೈತಲ್ಲ ಅಂತ ಹೇಳ್ತಾರೆ. ಬೆಟ್ಟಯ್ಯ ಹಾಗೆ ಹೇಳ್ತಿದ್ದಾಗ ಶಿವರಾಮೇಗೌಡರು ಹೇಳ್ತಾರೆ, ಯಾಕೆ ಈ ಬುದ್ಧಿ ಇಲ್ದಂಗ್ ಮಾತಾಡ್ತಾ ಇದೀಯ ಬೆಟ್ಟ, ಬೇರೆಯವ್ರಿಗೆ ಬುದ್ಧಿ ಕಲ್ಸೋ ಮಟ್ಟಕ್ಕೆ ಬುದ್ಧಿ ಬಂದೈತೆ ಅದಕ್ಕೆ ಅಲ್ವಾ ಈ ಗಂಟ ಧೈರ್ಯವಾಗಿ ಬಂದೀನಿ ಅಂತ ಬೆಟ್ಟಯ್ಯ ಹೇಳ್ತಾರೆ. ಇನ್ ಮುಂದೆ ನಿನ್ ಜೀವನದಲ್ಲಿ ಒಳ್ಳೇದು ಅಂತ ಯಾವ್ದು ನಡೆಯಕ್ಕಿಲ್ಲ ಗೌಡ, ಯಾಕೆಂದ್ರೆ ಈ ಬೆಟ್ಟಯ್ಯನ ರೂಪದಲ್ಲಿ ಶನಿ ನಿನ್ನ ಹೆಗ್ಲೇರಾಯ್ತು. ಏನ್ ಮಾತಾಡ್ತಾ ಇದೀಯ ನೀನು ಬೆಟ್ಟಯ್ಯ ಅಂತ ಕೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಪಕ್ಷದ ಬಂಡವಾಳ, ನೀವು ತುಂಬಾ ಸೀಕ್ರೆಟ್ ಆಗಿ ಮಾಡಿರೋ ಎಲ್ಲಾ ಕೆಲ್ಸಗಳು ಚಿಕ್ ಬರೋ ಟೈಮ್ ಆಯ್ತು ಗೌಡ. ನೋಡಿ ಅಧಿಕಾರದ ಮದದಲ್ಲಿ ನಿಮ್ಮ ಪಕ್ಷದವರು ಮುಂದಿನ ಚುನಾವಣೆಗೆ ಯಾರ್ಯಾರು ನಿಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋ ಪ್ರಯತ್ನ ಮಾಡಿದೀರಾ, ಎಷ್ಟೆಷ್ಟು ಬೆಲೆ ಕಟ್ಟಿದೀರಾ, ಯಾರ ಮೂಲಕ ನಿಮ್ಮ ಪಕ್ಷಕ್ಕೆ ಕರ್ಕೊಳ್ಳೋ ಪ್ರಯತ್ನ ಮಾಡಿದೀರಾ, ಅದಕ್ಕೆಲ್ಲ ಎಷ್ಟು ಹಣ ಹರಿದದೆ ಎಲ್ಲಿ ಹರಿದದೆ ಸಂಪೂರ್ಣ ಮಾಹಿತಿ ಇರೋ ಫೈಲು ನಿಂತಾವ ಇತ್ತಲ್ಲ ಅದು ಈಗ ನಂತಾವ ಐತಿ ಅಂತ ಬೆಟ್ಟಯ್ಯ ಹೇಳ್ತಿದ್ದಾಗೆ ಶಿವರಾಮೇಗೌಡರು ಶಾಕ್ ಆಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಭದ್ರಾ ಹೇಳ್ತಾರೆ, ಚಿಕ್ಕಪ್ಪ ಬೆಟ್ಟಯ್ಯ ಬಂದು ಇವನೇನೋ ಗಡಿ ಬಿಡಿಲಿ ಅಪ್ಪಯ್ಯನ ಹತ್ರ ಏನೋ ಮಾತಾಡ್ತಾ ಇದ್ದಾನಲ್ಲ, ಏನ್ ವಿಷಯ ಇರ್ಬೋದು ಅಂತ ಕೇಳ್ತಾರೆ. ಗೋವಿಂದ ಹೇಳ್ತಾರೆ, ಗೊತ್ತಿಲ್ಲ ಕಣ್ಲಾ, ನೋಡೋಣ ಇರೋ ಅಣ್ಣ ಬಂದ್ಮೇಕೆ ಎಲ್ಲ ಹೇಳ್ತಾನೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು ಕೇಳ್ತಾರೆ, ಏನ ಬೊಗಳ್ತಾ ಇದೆಯಾ ಬೆಟ್ಟ ನೀನು, ನಿನ್ನ ನಂಬಿ ನಿನ್ನ ಪಕ್ಷದವರು ನಿನ್ ಕೈ ಕೊಟ್ಟಿರೋ ಫೈಲು ಈಗ ನಂತಾಗ ಸೇರಿದೆ ಅಂತ ಹೇಳ್ತಾ ಇದ್ದೀನಿ ಶಿವರಾಮ. ಸುಳ್ಳು ಹೇಳ್ಬೇಡ, ಅದು ನಿನ್ ಕೈಗೆ ಸೇರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಂದ್ರೆ ಅದು ನಂತ ಜೋಪಾನವಾಗಿ ಮಡಗಿಟ್ಟಿದೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿಯಪ್ಪ ನೀನು ಅಲ್ಲಿ ಇಟ್ಟಿದ್ದೆ ಇರಿಸಿದ್ದೆ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಅದು ಅಲ್ಲಿಲ್ವೇ ಅಂತ ಬೆಟ್ಟಯ್ಯ ಹೇಳ್ತಾರೆ. ಅಲ್ಲ ಗೌಡ್ರಿ, ಅದು ಪಕ್ಷದ ರಹಸ್ಯ, ಅದು ನಿಮ್ಮಿಂದ ಹೊರಗ್ ಬಂತು ಅಂದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿಮಗ್ ಗೊತ್ತಾ, ನಿನ್ನ ಅಧಿಕಾರ ನಿನ್ ಗೌರವ ಪಡ್ಕೊಂಡಿರೋ ಸ್ಥಾನ ಎಲ್ಲ ಒಂದೇ ಒಂದ್ ಕ್ಷಣದಲ್ಲಿ ಕುಸಿತದೆ ಅಂತ ಬೆಟ್ಟಯ್ಯ ಹೇಳಿದಾಗ ಶಿವರಾಮೇಗೌಡರಿಗೆ ಕೋಪ ಬಂದು ಹೇಳ್ತಾರೆ, ತಲೆ ಕೆಟ್ಟಂಗೆ ಮಾತಾಡಬೇಡ, ನಿಂತವ ಫೈಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ತಲೆ ಕೆಡೋದು ತಲೆ ಹೋಗೋದು ಇದ್ರು ನಿಂದು ಶಿವರಾಮೇಗೌಡ, ಮಾಡಿರೋ ಒಂದೇ ಒಂದು ತಪ್ಪು ಪಕ್ಷದಲ್ಲಿ ನಿನ್ನ ಅಸ್ತಿತ್ವನೇ ಅಳಸಾಗ್ತದೆ.
ಗೌಡ ಇದು ಸಣ್ಣ ತೆಪ್ಪಲ್ಲ ಗೌಡ, ಅಪರಾಧ ಇದರಿಂದ ನಿನಗೆ ನಿನ್ ಪಕ್ಷದಲ್ಲಲ್ಲ ರಾಜಕೀಯದಲ್ಲೇ ನಿನಗೆ ಜಾಗ ಇರಕ್ಕಿಲ್ಲ ಅಂತ ಬೆಟ್ಟಯ್ಯ ಹೇಳ್ತಾರೆ. ನೋಡು ಶಿವರಾಮೇಗೌಡ, ಇದುವರೆಗೂ ನಿನ್ ಜೀವನದಲ್ಲಿ ಅನುಭವಿಸ್ದೇ ಇರೋ ಅವಮಾನನ, ನೋಡದೇ ಇರೋ ಕಷ್ಟನ 5 ನಿಮಿಷದಲ್ಲಿ ನೀನ್ ಅನುಭವಿಸ್ತೀಯ. ಅದರಿಂದ ನೀನು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ ಆಗದೆ ಆತ್ಮಹತ್ಯೆ ಮಾಡ್ಕೋತೀಯ. ಇಲ್ಲ ಮಾಡ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಇನ್ನ 5 ನಿಮಿಷದಲ್ಲಿ ನಿನ್ನ ಕೌಂಟ್ ಡೌನ್ ಶುರು. ನಾನಿನ್ ಬರ್ಲಾ ಅಂತ ಹೇಳಿ ಬೆಟ್ಟಯ್ಯ ಅಲ್ಲಿಂದ ಹೊರಟ್ಬಿಡ್ತಾರೆ. ಶಿವರಾಮೇಗೌಡರಿಗೆ ಕೋಪ ಬಂದ್ಬಿಟ್ಟು ಜೋರಾಗಿ ವಿದ್ಯಾ ಅಂತ ಕಿರ್ಚಿದಾಗ ಈ ಕಡೆ ವಿದ್ಯೆಯವರು ಬೆದರ್ಕೊಂಡ್ಬಿಡ್ತಾರೆ. ಯಾಕಣ್ಣ ಏನಾಯ್ತು ಅಂತ ಗೋವಿಂದ ಕೇಳ್ತಾರೆ. ಸುಮ್ಕಿರು ಗೋವಿಂದ, ಪಕ್ಷದ ಫೈಲ್ಗಳನ್ನ ನಮ್ಮ ಮನೇಲಿ ಸೇಫ್ಟಿಯಾಗಿ ಮಾಡಿಸಿದ್ವಿ, ಹತ್ರ ಹೋಗಕ್ಕೆ ಹೆಂಗ್ ಸಾಧ್ಯ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಆ ವಿಷಯ ಕೇಳ್ತಿದ್ದಾಗೆ ಸುಭಾಷ್ ಹಾಗೆ ಈಶ್ವರಿ ಗಾಬರಿ ಆಗ್ಬಿಡ್ತಾರೆ. ವಿದ್ಯಾ, ಆ ಫೈಲ್ ನಿನ್ ಕೈಗೆ ತಾನೇ ಕೊಟ್ಟಿದ್ ನಾನು, ಯಾಕೆ ಏನಾಯ್ತು? ಅವ್ನ್ ಬಂದ್ ಏನ್ ಮಾತಾಡೋದ ಅಂತ ಭದ್ರ ಕೇಳ್ತಾರೆ. ಸುಮ್ಕಿರ್ಲ, ನಿನ್ನೆ ಕೇಳ್ತಾ ಇರೋದು ವಿದ್ಯಾ, ಮಾತಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಮ್ಮ ಏನಾಯ್ತಲ್ಲ, ಯಾಕ್ಲ ಹಿಂಗ್ ಬೈತಾ ಇದೀಯಾ ಅಂತ ಭದ್ರಾಜ್ಜಿ ಕೇಳ್ತಾರೆ. ಇವರು ಬಿಡಿಸಿ ಹೇಳ ಏನು ಅಂತವ, ಅವಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಭದ್ರಾಜ್ಜಿ. ಒಬ್ರಿಗೂ ಇಲ್ಲಿ ಬಿಡಿಸಿ ಹೇಳಕ್ ಆಗಿಲ್ಲ, ನೀನ್ ಸುಮ್ಕೆ ಇರು. ನಿನ್ಗೆ ಮುಖ್ಯವಾದವು ಇವು ಅಂತ ಹೇಳಿ 2 ಫೈಲ್ ಕೊಟ್ಟಿದ್ನಲ್ಲ, ನಾ ಲಾಕರ್ ಅಲ್ಲಿ ಸೇಫ್ ಆಗಿ ಇಡು ಅಂತ ಹೇಳಿದ್ದೆ ತಾನೆ, ಇಟ್ಟಿದ್ದೆ ತಾನೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಯ್ಯ, ಆ ಫೈಲ್ಗಳನ್ನೆಲ್ಲ ನಾನು ಲಾಕರ್ ಅಲ್ಲಿ ಮಡಗಿಲ್ಲ, ಬೇರೆ ಒಂದ್ ಜಾಗದಲ್ಲಿ ಮಡಗಿವನಿ ಅಂತ ವಿದ್ಯೆ ಹೇಳ್ತಾರೆ. ಬೇರೆ ಜಾಗದಲ್ಲಿ ಮಡಗಿದ್ದೆ ಅಲ್ಲ ವಿದ್ಯಾ, ಅವು ಪಕ್ಷಕ್ಕೆ ಸಂಬಂಧಪಟ್ಟಿರೋದು, ನಾವು ಹುಷಾರಾಗಿ ಲಾಕರ್ ಅಲ್ಲಿ ಇಡು ಅಂತ ಹೇಳಿದ್ದೆ ತಾನೆ, ಅದನ್ನೇ ನೀನ್ ಯಾಕೆ ಬೇರೆ ಕಡೆ ಇಟ್ಟಿದ್ದೆ? ಸರಿ, ಅದನ್ನ ನಿನ್ಗೆ ಬೇರೆ ಕಡೆಗೆ ಇಡು ಅಂತ ಯಾರು ಹೇಳಿದರು ಅಂತ ಶಿವರಾಮೇಗೌಡರು ಕೋಪದಲ್ಲಿ ಹೇಳ್ತಾರೆ. ಇಲ್ಲ ಮಾವಯ್ಯ, ಅದು ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಲಾಕರ್ ಇದೆ, ಅದ್ರಲ್ಲಿ ಹುಷಾರಾಗಿ ಇರ್ತದಂತ ತಾನೆ ಇಡು ಅಂತ ಹೇಳಿದ್ದು, ಯಾಕೆ ಜಾಗ ಬದಲಾಯಿಸಿದೆ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಲಾಕರಿಂದ ಫೈಲ್ ಕದಿಯೋದಕ್ಕೆ ಸಂಚು ನಡೀತಾ ಇತ್ತು ಅಂತ ವಿದ್ಯೆ ಹೇಳಿದಾಗ ಶಿವರಾಮೇಗೌಡರಿಗೆ ಕೋಪ ಬಂದು, ಸಂಚ ಏನ್ ಹೇಳ್ತಾ ಇದೀಯ ನೀನು? ಮನೆಯಲ್ಲಿ ಕಳ್ತನ ಸಂಚು ಹೆಂಗ್ ನಡೀತದೆ? ಹೌದು ಮಾವಯ್ಯ, ಅದಕ್ಕೆ ನಾನು ದುಡ್ಡು ಫೈಲು ಎಲ್ಲ ತವ ಜೋಪಾನವಾಗ ಅದೇ. ಸರಿ, ದುಡ್ಡು ವಿಚಾರ ಬಿಡು, ನನಗ್ ಬೇಕಾಗಿರೋದು ಫೈಲು, ಎಲ್ ಮಡಗಿದೀಯಾ ಹೇಳು ಅಂತ ಕೇಳ್ತಾರೆ. ಹೇಳಮ್ಮಿ, ಎಲ್ ಮಡಗಿದೀಯಾ ಅಂತ ಭದ್ರವ್ರು ಕೇಳಿದಾಗ, ಗೌಡ್ರೆ ಅದು ಬನ್ನಿ ಇಲ್ಲಿ ಹತ್ರ ಅಂತ ಹೇಳಿ ಕಿವಿಲಿ ಹೇಳ್ತಾರೆ. ಅಪ್ಪಯ್ಯ 2 ನಿಮಿಷ ಬಿರ್ನೆ ಬಂದ್ಬಿಡ್ತೀನಿ ಅಂತ ಹೇಳಿ ಗೋಡ ಮಾತ್ರ ಹೋಗಿ ಕ್ವಾಟ್ಲೆ ಹಾಗೆ ಭದ್ರವ್ರು ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಏನೂ ಇರೋದಿಲ್ಲ. ಅಮ್ಮಿ ಹೇಳಿದ್ದು ಇಲ್ಲೇ ಅಲ್ವಾ, ಇದೇ ಜಾಗ ಅಲ್ವಾ, ಇಲ್ಲೇ ಇಟ್ಟಿದ್ದೆ ಅಂತ ಹೇಳಿದ್ಲು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಅಣ್ತಮ್ಮ ಅತ್ಯಮ್ಮ ಹೇಳ್ದಂಗೆ ದುಡ್ಡು ಫೈಲು ಕದಿಬೇಕು ಅನ್ನೋರೆ ಅದ್ರ ವಿಷಯ ತಿಳ್ಕೊಂಡು ಕದ್ದಿರ್ಬೇಕೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಆಗಿರ್ಬೋದು ಕಣ್ಲ, ಮೊದ್ಲು ಈ ವಿಚಾರ ಅಪ್ಪಯ್ಯ ತಿಳ್ಸನ್ ನಡಿ ಅಂತ ಹೊರಡ್ತಾರೆ ಭದ್ರ ಹಾಗೆ ಕ್ವಾಟ್ಲೆ. ಫೈಲ್ ಎಲ್ಲೋ ದುಡ್ಡು ಸಿಕ್ತೇನಲ್ಲೋ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಇಲ್ಲ ಅಪ್ಪಯ್ಯ ಅಂತ ಭದ್ರ ಹೇಳ್ತಾರೆ. ಇದೇ ಜಾಗದಲ್ಲಿ ಎಲ್ಲಾ ಹುಡುಕಿದ್ವು, ಎಲ್ಲೂ ಫೈಲು ದುಡ್ಡು ಸಿಗ್ಲಿಲ್ಲ ಅಂತ ಭದ್ರ ಹೇಳ್ತಾರೆ. ಆ ಮಾತಿಗೆ ವಿದ್ಯೆಗೆ ಶಾಕ್ ಆಗ್ಬಿಡುತ್ತೆ. ಅಂದ್ರೆ ಕಾಣ್ತಿಲ್ಲ ಅಂದ್ರೆ ಏನ್ಲ ಅರ್ಥ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಯಾರೋ ಕದ್ಬಿಟ್ಟಾರ ಮಾವಯ್ಯ. ಆಗ ಕ್ವಾಟ್ಲೆ ಹೇಳ್ದಾಗ ಈ ಕಡೆ ನೋಡಿ ಶಿವರಾಮೇಗೌಡರು ಹೇಳ್ತಾರೆ, ಏನ್ರ ಹೇಳ್ತಾ ಇದ್ದೀರ ನೀವು? ವಿದ್ಯೆನ್ ಮೇಲೆ ಕೋಪ ಮಾಡ್ಕೊಂಡು ಎಷ್ಟು ಸಲ ಹೇಳ್ಬೇಕು ಜೋಪಾನ ಅಂತ ಅಷ್ಟಕ್ಕಿಂತ ಹೇಳಿದ್ರುವೆ ತಗೊಂಡೋಗಿ ಅಲ್ಲಿ ಮಡಗಿದೆಯಲ್ಲ, ನಿನ್ಗೆ ಎಷ್ಟು ಜವಾಬ್ದಾರಿ, ಬೇಜವಾಬ್ದಾರಿ ನಿನಗೆ. ಆಗ ವಿದ್ಯೆ ಹೇಳ್ತಾರೆ, ಮಾವಯ್ಯ ನನ್ನನ್ನು ಕ್ಷಮಿಸ್ಬಿಡಿ, ಬೇಜವಾಬ್ದಾರಿಯಿಂದ ನಾನು ಇಂಥ ಕೆಲಸ ಮಾಡ್ಲಿಲ್ಲ, ನೀವು ಹೇಳಿದ್ರಿ ಅಲ್ವೇ ಜೋಪಾನವಾಗಿ ಮಡಗು ಅಂತವಾ, ಅದಕ್ಕೆ ಅಲ್ಲಿ ಮುಚ್ಚಿ ಮಡಗಿದ್ದೆ ಅಂತ ವಿದ್ಯೆ ಹೇಳ್ತಾರೆ. ಆದ್ರೆ ಅದನ್ನ ಅಲ್ಲಿಂದ ಕದ್ಬಿಟ್ಟವ್ರೆ ಅಂದ್ರೆ ಅವ್ರಿಗೆ ಅದ್ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಾಗ್ತಿಲ್ಲ ಮಾವಯ್ಯ. ಲಾಕರ್ಗಿಂತ ಆ ಜಾಗ ಜೋಪಾನ ಅಂತ ನೀನ್ ಹೆಂಗ್ ಅನ್ಕೊಂಡೆ ನೀನು? ಎಷ್ಟು ಮುಖ್ಯವಾದದ್ದನ್ನೋದು ನಿನಗಾದ್ರೂ ಗೊತ್ತೇ? ಅಯ್ಯೋ, ಯಾರ ಕೈಗೆ ಸಿಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ನು, ಅವ್ರ ಕೈಗೆ ಈಗ ಸಿಕ್ಕೈತಲ್ಲ, ನಾನು ಏನ್ ಮಾಡ್ಲಿ? ನನ್ನ ಎದುರುಗಡೆ ಠೇವಣಿ ಕಳ್ಕೊಂಡವನು ನನ್ನ ಎದುರುಗಡೆನೆ ಎದೆ ಉಬ್ಬಿಸ್ಕೊಂಡು ಮಾತಾಡ್ಬಿಟ್ಟು ಹೋದ. ಅವನೇನಾದ್ರೂ ಹಂಗ್ ಮಾಡಿದ್ರೆ ನಾನು ನಂಬಿದವ್ರ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಬೇಕಾಗುತ್ತೆ. ನನ್ನ ಹತ್ರ ಭರವಸೆ ಇಟ್ಟೋರು ಪಾತಾಳಕ್ಕೆ ಕುಸಿಬೇಕಾಗುತ್ತೆ. ಇವತ್ತೆಲ್ರು ನನ್ನನ್ನ ಅನುಮಾನದಲ್ಲಿ ನೋಡಂಗ್ ಮಾಡ್ಬಿಟ್ಟೆ ನೀನು. ಮುಗೀತು, ಇವತ್ತು ನನ್ನ ರಾಜಕೀಯ ಜೀವನಕ್ಕೆ ಅಂತ್ಯ ಸಿಕ್ಬಿಡ್ತು, ಇಂದ ನನಗೆ ಅಂತ್ಯ ಸಿಕ್ತು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಪಕ್ಷ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನೀವು ಮಸಿ ಬಳದ್ಬಿಟ್ಟೆ, ನಿನ್ನ ನಂಬಿದ್ಕೆ ಎಂತ ಕೆಲಸ ಮಾಡ್ಬಿಟ್ಟೆ, ತಲೆ ಎತ್ಕೊಂಡು ನಾನು ಹೆಂಗ್ ಓಡಾಡೋದು? ಹೋಯ್ತು, ಎಲ್ಲ ಹೋಯ್ತು ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ನೋಡ್ರಿ ಭದ್ರಾಜ್ಜಿ ಹೇಳ್ತಾರೆ, ಲೇ ಯಾಕೆ ಇಂಥ ದೊಡ್ಡ ಕೆಲಸ ಮಾಡ್ಬಿಟ್ಟೆ? ಹಿಂಗೇನಾದ್ರೂ ಜಾಗ ಬದಲಾಯಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ಮಾವನ್ ತವೋ ಗಂಡನ್ ತವೋ ಹೇಳ್ಕೋಬೇಕಾಗಿತ್ತಾನೆ, ಬಿಟ್ಟು ನಿನ್ನಷ್ಟಕ್ ನೀನೆ ಹೆಂಗೆ ತೀರ್ಮಾನ ತಗೊಂಡ್ಬಿಟ್ಟೆ ಅಂತ ಕೇಳ್ತಾರೆ ಭದ್ರಾಜ್ಜಿ. ಅಮ್ಮಮ್ಮ ಅದು ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ, ಅದೆಲ್ಲ ಹಾಳಾಗೋಗ್ಲಿ, ನಮ್ಮ ಮಟ್ಟಿನಲ್ಲಿ ಕಳ್ತನ ಮಾಡಕ್ಕೆ ನೋಡಿದ್ರು ಅಂತ ಹೇಳ್ದಲ್ಲ, ಅವ್ರು ಯಾರು ಹೇಳು ಅಂತ ಭದ್ರಾಜ್ಜಿ ಕೇಳ್ತಾರೆ. ಅವ್ರು ಯಾಕೆ ಕಳ್ತನ ಮಾಡಕ್ಕ ನೋಡಿದ್ರು? ವಿದ್ಯಾ ಈಶ್ವರಿ ಕಡೆಗೆ ನೋಡಿದಾಗ ಈಶ್ವರಿಯವರು ಅವಳ ಕಡೆಗೆ ನೋಡ್ತಾ ಮನ್ಸೊಳಗೆ ಅನ್ಕೊಂತಾರೆ, ಬ್ಯಾಡ ಮೂರಡಿ, ಏನಾದ್ರೂ ನನ್ನ ಮಗನ ಕಡೆಗೆ ಬೆಳ್ ಮಾಡಿ ತೋರಿಸಿದ್ರೆ ಸಾಕ್ಷಿ ಸಮೇತ ನಿನ್ ಮುಖವಾಡನ ನಾನ್ ಕಿತ್ತು ಬಿಸಾಕ್ತೀನಿ ಅಂತ ಮನ್ಸೊಳಗೆ ಈಶ್ವರಿಯವರು ಅನ್ಕೊಂತಾರೆ. ಈ ಕಡೆ ನೋಡಿದ್ರೆ ಮೋಹನ್ ಅವ್ರು ಹೇಳ್ತಾರೆ, ಎಲ್ಲರ ತಲೆಯಲ್ಲೂ ಹುಳ ಬಿಟ್ಟು ಯಾಕೆ ಹಿಂಗ್ ಸುಮ್ನೆ ನಿಂತಿದೀಯಾ? ಅತ್ತೆ ಕೇಳ್ತಾ ಇದಾರಲ್ಲ ಹೇಳು ಅಂತ ಮೋಹನ ಕೇಳ್ತಾರೆ. ಅಮ್ಮಿ, ನೀನ್ ಯಾರಿಗೂ ಎದ್ರಕೋಬೇಕಾಗಿಲ್ಲ, ಅವ್ರು ಯಾರೇ ಆಗಿದ್ರು
ಸುಮ್ಕೆ ಬಿಡಕ್ಕಿಲ್ಲ, ಧೈರ್ಯವಾಗಿ ಹೇಳು ಅಂತ ಭದ್ರ ಹೇಳ್ತಾರೆ. ನನ್ನ ಕೇಳ್ತಾ ಇರೋದು ಧೈರ್ಯವಾಗಿ ಹೇಳು, ಎದುರ್ಕೋಬೇಡ ಅಂತ ಧೈರ್ಯ ತುಂಬ್ತಾರೆ ವಿದ್ಯೆಗೆ ಭದ್ರ ಅವರು. ಆಗ ವಿದ್ಯೆ ಅವರು ಬೆರಳು ಮಾಡಿ ಸುಭಾಷ್ ಕಡೆಗೆ ಕೈ ತೋರಿಸಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.